ಹೇ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸಮ್ಮರ್ ಸೀಸನ್ ಅಲ್ವಾ, ಸೊ ಕಾಟನ್ ಕುರ್ತೀಸ್ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು 7 ಕುರ್ತೀಸ್ ನಾನು ಆರ್ಡರ್ ಮಾಡಿದ್ದೆ. ಬಟ್ ಸ್ವಲ್ಪ ಲೇಟ್ ಆಗಿ ಡೆಲಿವರಿ ಆಗಿದೆ. ಮೀಶೋ ಬಗ್ಗೆ ನಿಮ್ಗೆ ಗೊತ್ತಲ್ವಾ, ಡೆಲಿವರಿಲಿ ಸ್ವಲ್ಪ ಲೇಟೇ ಅಂತ. ಒಂದೊಂದು ಬೇಗ ಆಗತ್ತೆ, ಒಂದೊಂದು ಲೇಟ್ ಆಗತ್ತೆ, ಏನೂ ಮಾಡೋದಕ್ಕಾಗಲ್ಲ. ಎಲ್ಲಾನು ಕಲೆಕ್ಟ್ ಮಾಡ್ಕೊಂಡು ಅಷ್ಟರೊಳಗೆ ಇಷ್ಟು ದಿನ ಆಗೋಯ್ತು. ಸೊ 7 ಕುರ್ತೀಸ್ ಇವಾಗ ನನ್ನ ಕೈಯಲ್ಲಿದೆ. ಒಂದೊಂದೇ ಅನ್ಬಾಕ್ಸ್ ಮಾಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಇದ್ರದ್ದು ಒಂದೊಳ್ಳೆ ಪಾರ್ಟ್ ಅಂದ್ರೆ ಇದ್ರದ್ದು ಪ್ಯಾಕೇಜಿಂಗ್ ಬಂದ್ಬಿಟ್ಟು ಓಪನ್ ಪಾರ್ಸಲ್ ಇರುತ್ತೆ. ಇದೇ ನನಗೆ ತುಂಬಾ ಇಷ್ಟ ಆಗೋದು. ಸಿಕ್ಕಾಪಟ್ಟೆ ಶೆಕೆ ಬೇರೆ ಆಗ್ತಾ ಇದೆ. ಓಕೆ, ಹೇಗಿರುತ್ತೆ ನೋಡೋಣ ಬನ್ನಿ. ಯಾವ್ದನ್ನ ಓಪನ್ ಮಾಡ್ಲಿ? ಓಕೆ, ಫಸ್ಟ್ ಒನ್ ಬಂದ್ಬಿಟ್ಟು ಇದು. ಗೊತ್ತಿಲ್ಲ ಇದ್ರ ಫ್ಯಾಬ್ರಿಕ್ ಹೇಗ್ ಬಂದಿದೆ ಏನು ಅಂತ. ಇದು ಬಂದ್ಬಿಟ್ಟು ತುಂಬಾನೇ ಸಾಫ್ಟ್ ಮೆಟೀರಿಯಲ್ ಇದೆ ಆಯ್ತಾ. ಇದು ಫುಲ್ ಕಾಟನ್, 100% ಕಾಟನ್ ಅನ್ಸುತ್ತೆ. ಶಾರ್ಟ್ ಇದೆ ನೋಡಿ, ಈ ಪ್ರಿಂಟ್ ಇದೆ. ವಿ ನೆಕ್ ಬಂದಿದೆ. ಒಂಥರ ಬೆಲ್ ಬಟಮ್ ತರ ಸ್ಲೀವ್ಸ್, ಹಂಗೆ ತಾನೇ ಅನ್ನೋದು. ಇದು ಕೂಡ ಬೆಲ್ ಬಟಮ್. ಕ್ಲೋತ್ ಅಷ್ಟೇ, ತುಂಬಾ ಅತಿಯಾಗಿ ಏನ್ ತೆಳುವಿಲ್ಲ. ಎಸ್ ಸೈಜ್ ನ ಆರ್ಡರ್ ಮಾಡಿದೀನಿ. ನನಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಕರೆಕ್ಟಾಗಿ ಹಾಕೋಬೇಕು ಅಂತ ಇದ್ರೆ ನೀವು ನಿಮ್ ಸೈಜ್ ಏನಿದೆ ಅದನ್ನೇ ಕರೆಕ್ಟಾಗಿ ಆರ್ಡರ್ ಮಾಡ್ಬಿಡಿ. ಇಲ್ಲ ನನಗೊಂದ್ ಸ್ವಲ್ಪ ಲೂಸ್ ಆಗಿ ಬೇಕು ಕುರ್ತಾಸ್ ಎಲ್ಲ ಅಂತ ಹೇಳಿದ್ರೆ 1 ಸೈಜ್ ಜಾಸ್ತಿ ಆರ್ಡರ್ ಮಾಡಿ ಆಯ್ತಾ. ಯಾವ ಕಲರ್? ಬ್ಲೂ ತರನೇ ನನಗೆ ಕಾಣಿಸ್ತಾ ಇದೆ. ಮೇ ಬಿ ಬ್ಲೂನೇ ಇರ್ಬೇಕು. ಓಪನ್ ಮಾಡೋಣ ಹೇಗಿದೆ ಅಂತ. ಇದು ಕೂಡ ನಾನು ಎಸ್ ಅಲ್ಲೇ ತರಿಸಿದೀನಿ. ಮುಕ್ಕಾಗ್ಬಿಟ್ಟಿದ್ದೀನೇನೋ ಅಂತ ಅನ್ಸುತ್ತೆ. ಇದ್ರದ್ದು ಮೆಟೀರಿಯಲ್ ಕೂಡ ಸೇಮ್ ಅವಾಗ ಹಿಂದಿನ ನೋಡಿದ್ವಲ್ಲ ಅದೇ ತರನೇ ಕಾಟನ್ ಅಲ್ಲಿ ಬಂದಿದೆ. ಎಷ್ಟು ಚೆನ್ನಾಗಿದೆ ನೋಡಿ, ಸೀರಿಯಸ್ಲಿ ಚೆನ್ನಾಗಿದೆ, ಸಕ್ಕದಾಗಿದೆ. ಡೀಟೇಲಿಂಗ್ ನೋಡಿ, ಒಂದ್ಸತಿ ಡೀಟೇಲ್ ನೋಡಿ. ನೆಕ್ ಹತ್ರ ಥ್ರೆಡ್ ವರ್ಕ್ ಮಾಡಿದ್ದಾರೆ, ಸಕ್ಕತ್ತಾಗಿದೆ ಆಯ್ತಾ, ತುಂಬಾ ಸಕ್ಕತ್ತಾಗಿದೆ. ಆಮೇಲೆ ಸ್ಲೀವ್ಸು ಅಷ್ಟೇ, ಇದು ಸೇಮ್. ಇವತ್ತು ನಾನು ಎಲ್ಲ ಫುಲ್ ಸ್ಲೀವ್ಸ್ ತರಿಸಿದ್ದೀನಿ. ಫುಲ್ ಅಂದ್ರೆ ಅಟ್ಲೀಸ್ಟ್ 3/4 ಅಂತೂ ಬರುತ್ತೆ. ಅದಾದ್ಮೇಲೆ ಸ್ವಲ್ಪ ಬೆಲ್ ಬಟಮ್ ಆ ಥರದ್ದು ಇರಬೇಕು ಸ್ಲೀವ್ಸ್, ಆ ಥರ ತರಿಸಿದ್ದೀನಿ ಆಯ್ತಾ. ಸ್ಲೀವ್ಸ್ ಅಲ್ಲೂ ಕೂಡ ಈ ತರ ಥ್ರೆಡ್ ವರ್ಕ್ ಕೊಟ್ಟಿದ್ದಾರೆ. ಅಂಡ್ ಇಷ್ಟಿದೆ, ಕಾಣಿಸ್ತದಲ್ಲ. ನಿಮ್ಗೆ ಹಾಕೊಂಡು ತೋರಿಸ್ತೀನಲ್ಲ ಅವಾಗ ಒಂದು ಐಡಿಯಾ ಬರುತ್ತೆ. ಸಕ್ಕತ್ತಾಗಿದೆ. ಇದು ಪ್ರಿಂಟ್ ಕೂಡ ತುಂಬಾನೇ ಚೆನ್ನಾಗಿದೆ. ಹಿಂದ್ಗಡೆ ನೋಡಿ, ಇಲ್ಲಿ ಈ ತರ ಇದಕ್ಕೆ ಟ್ಯಾಗ್ ಎಲ್ಲ ಕೊಟ್ಟಿದ್ದಾರೆ. ಓಕೆ, ಇದಾಯ್ತು. ಈಗ ನೆಕ್ಸ್ಟ್ ನೋಡೋಣ. ಬ್ಲ್ಯಾಕ್ ಕಲರ್ ಅಲ್ಲಿ ತರ್ಸಿದೀನಿ. ಇದು ಕೂಡ ಎಸ್. ಎಲ್ಲಾದ್ರೂ ಆಲ್ಮೋಸ್ಟ್ ಎಸ್ಸೇ ತರಿಸಿರೋದು. ನೋಡಿ ಪ್ರಿಂಟ್ ನೋಡಿ ಹೇಗಿದೆ ಅಂತ. ಬ್ಲ್ಯಾಕ್ ನನಗೆ ಬೋರೇ ಆಗಲ್ಲ, ಬೋರ್ ಅನ್ನೋದೇ ಆಗಲ್ಲ ಬ್ಲ್ಯಾಕ್ ಅಲ್ಲಿ ವೇರ್ ಮಾಡಿದ್ರೆ. ವಾ, ಸ್ಲೀವ್ ಬೆಲ್ ಬಟಮ್ ಅಲ್ಲ, ಮೇ ಬಿ ಕರೆಕ್ಟ್ ಫಿಟ್ ಆಗತ್ತಲ್ಲ ಆ ತರ ಸ್ಲೀವ್ ಇರಬೇಕು. ಮೇ ಬಿ 3/4 ಅನ್ಸುತ್ತೆ, ಇಲ್ಲ ಫುಲ್ ಸ್ಲೀವ್ಸ್ ಬರ್ತಾ ಇದೆ. ಹಾಕೊಂಡ್ ನೋಡೋಣ. ತುಂಬಾ ಕ್ಯೂಟ್ ಆಗಿದೆ ಅಲ್ವಾ. ನೆಕ್ ಬಂದ್ಬಿಟ್ಟು ಸ್ಕ್ವಯರ್ ಶೇಪ್ ಅಲ್ಲಿ ಇದೆ. ತರ ಟೈಟ್ ಮಾಡ್ಕೋಬಹುದು. ಕಾಲೇಜಿಗಾಗ್ಲಿ ಆಫೀಸಿಗಾಗ್ಲಿ ಹೋಗ್ಲಿ, ಮನೇಲೆ ಬೋರಿಂಗ್ ಆಗಿರೋ ಡ್ರೆಸ್ನೆಲ್ಲ ಬಿಟ್ಬಿಟ್ಟು ಇದು ಮತ್ತೆ ಪ್ಲಾಜೋ ಹಾಕೊಂಡ್ರೆ ಸೂಪರ್ ಆಗಿ ಕಾಣಿಸ್ತೀರಾ. ಓಕೆ, ನೆಕ್ಸ್ಟ್ ಮೂವ್ ಆನ್ ಆಗೋಣ. ಸ್ವಲ್ಪ ಇದು ಡಾರ್ಕ್ ಬ್ಲೂ ಅಲ್ಲಿ ತರಿಸಿದ್ದೀನಿ. ಇದು ಮತ್ತೆ ಇಲ್ಲ, ನಾನು ತರಿಸಿರೋದು ಎಲ್ಲಾದ್ರೂ ಪ್ರಿಂಟ್ ಕೂಡ ಡಿಫ್ರೆಂಟ್ ಇದೆ ಆಯ್ತಾ. ಯಾವುದು ಒಂದೊಂದೇ ತರನೇ ಇಲ್ಲ. ನೋಡಿ ಪ್ರಿಂಟ್ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಪ್ರಿಂಟ್ ನೀವೇ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಕೂಡ ಕಾಟನ್ ಕುರ್ತಾ ಆಯ್ತಾ. ಲವ್ ಆಗ್ಬಿಟ್ಟಿದೆ ಕಾಟನ್ ಮೇಲೆ ಶೆಕೆಗೆ. ಸ್ಕ್ವಯರ್ ಶೇಪ್ ಅಲ್ಲಿ ಇದೆ. ಲಾಂಗ್ ಸ್ಲೀವ್ಸ್ ಕೊಟ್ಟಿದ್ದಾರೆ. ಅಂಡ್ ಸೈಡ್ ಅಲ್ಲಿ ಈ ತರ ಕಟ್ ಬಂದಿದೆ. ಅಂಡ್ ಹಿಂದ್ಗಡೆ
ಹಿಂದ್ಗಡೆ ಬಂದ್ಬಿಟ್ಟು ಈ ತರ. ನೆಕ್ಸ್ಟ್ ಬಂದ್ಬಿಟ್ಟು ಗ್ರೀನ್, ಅದಾಗಿದೆ. ನಾನು ಇವತ್ತು ತರಿಸಿರೋದು ನಿಜವಾಗ್ಲೂ ಎಲ್ಲಾನು ಸೂಪರ್ ಆಗಿದೆ. ಸ್ಲೀವ್ಸ್ ನೋಡಿ, ಬೆಲ್ ಬಟಮ್ ಸ್ಲೀವ್ಸಿಗೆ ಅದಕ್ಕೆ ಈ ತರ ಡಿಟೇಲಿಂಗ್ ಕೊಟ್ಟಿದ್ದಾರೆ. ಲಾಂಗ್ ಸ್ಲೀವ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಇದು ಆರೆಂಜ್ ಅಲ್ಲ, ಇದು ಮಸ್ಟರ್ಡ್ ಎಲ್ಲೋ. ನೋಡೋಣ ಹೇಗಿದೆ ಅಂತ. ಇದ್ರ ಪ್ರಿಂಟ್ ಕೂಡ ನನಗೆ ತುಂಬಾನೇ ಇಷ್ಟ ಆಯ್ತು. ಇದು ಬಂದಿತ್ತಲ್ಲ ಅವತ್ತೇ ನೋಡಿದ್ನಲ್ಲ, ಹೀಗೇನೆ ನೋಡಿದ್ದು, ತುಂಬಾ ಇಷ್ಟ ಆಯ್ತು. ಹೀಗ್ ಬಂದಿದೆ. ಇದು ಕೂಡ ಲಾಂಗ್ ಸ್ಲೀವ್ ಇದೆ. ಇದಕ್ಕೆ ನೋಡಿ ಸ್ಲೀವ್ಸ್ ಎಂಡಿಗೆ ಈ ತರ ಪೈಪಿಂಗ್ ಕೊಟ್ಟಿದ್ದಾರೆ, ಬ್ಲೂ ಕಲರ್ ಅಲ್ಲಿ, ನೆವಿ ಬ್ಲೂ ಕಲರ್ ಅಲ್ಲಿ. ಸಖತ್ತಾಗಿದೆ. ಮಸ್ಟರ್ಡ್ ಎಲ್ಲೋ ಮತ್ತೆ ನೆವಿ ಬ್ಲೂ ಕಾಂಬಿನೇಷನ್. ಇದ್ರ ಸ್ಪೆಷಾಲಿಟಿ ನೋಡಿ ಇಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು. ಬ್ಯಾಕ್ ನೋಡಿ, ಇದ್ರ ಬ್ಯಾಕ್ ನೆಕ್ ನೋಡಿ, ಒಂದ್ಸತಿ ನೋಡಿ ಬಿಚ್ಚೋಗಿದೆ ಆಯ್ತಾ, ಹಾಕೋಬಹುದು. ಎಷ್ಟು ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು ನೋಡಿ. ನನ್ಗಂತೂ ಸಖತ್ ಇಷ್ಟ ಆಯ್ತು. ಅಂಡ್ ಇವತ್ತು ನಾನು ವೇರ್ ಮಾಡಿರೋದು ಕೂಡ ಇವತ್ತು ತರಿಸಿರೋದೆ. ನಾನು ತುಂಬಾ ತೆಳ್ಳಗಿದ್ದೀನಿ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟಿದ್ದೆ ಅಲ್ವಾ. ಸೊ ನಾನು ಆಮೇಲೆ ನೆನ್ಪಾಯ್ತು, ಅಯ್ಯೋ ನಾನು ಸ್ವಲ್ಪ ಡುಮ್ಮಕ್ ಆಗ್ಬಿಟ್ಟಿದ್ದೀನಲ್ಲ, ಗೋಲು ಮೂಲು ಆಗ್ಬಿಟ್ಟಿದ್ದೀನಲ್ಲ, ಎಸ್ ಆಗಲ್ವೇನೋ ಅಂತ ಅನ್ಕೊಂಡೆ. ಅದಕ್ಕೆ ಚೆಕ್ ಮಾಡಕ್ಕೋಸ್ಕರ ಒಂದು ಓಪನ್ ಮಾಡಿದ್ದೆ. ಅದನ್ನ ಇವತ್ತು ವೇರ್ ಮಾಡಿದ್ದೀನಿ ಕೂಡ. ನೋಡಿ, ಇಷ್ಟು ಕುರ್ತಾನು ಕೂಡ ನನ್ನ ಫೇವ್ರೇಟ್ ಆಯ್ತಾ. ಇದ್ರಲ್ಲಿ ಯಾವ್ದೂನು ಹಾಗಿದೆ ಹೀಗಿದೆ ಅನ್ನಂಗಿಲ್ಲ. ನೀವೇ ನೋಡಿದ್ರಿ ಎಷ್ಟು ಚೆನ್ನಾಗಿದೆ, ಇದ್ರ ಪ್ರಿಂಟ್ ಎಷ್ಟು ಚೆನ್ನಾಗಿದೆ, ಇದ್ರ ಕಲರ್ಸ್ ಎಷ್ಟು ಚೆನ್ನಾಗಿದೆ, ಇದ್ರ ಕಾಟನ್ ಕ್ಲೋತ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೀವೇ ಎಲ್ಲ ನೋಡಿದೀರಾ. ನಿಮ್ಗೆ ಯಾವ್ದಾದ್ರು ಈ ಕುರ್ತಾಸ್ ಅಲ್ಲಿ ನಿಮ್ಗೆ ಇಷ್ಟ ಆದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ಸ್ ನ ಕೊಟ್ಟಿರ್ತೀನಿ, ಹೋಗಿ ಕ್ಲಿಕ್ ಮಾಡಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಪರ್ಚೇಸ್ ಮಾಡ್ಬೋದು. ಇದೇ ತರದ್ ಮೀಶೋ ಹಾಲ್ ನ ನಾನು ಮಾಡ್ತಾ ಇರ್ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.